ಈಗ ಥಿಯೇಟರ್ ಹತ್ರ ಒಂದು ಪೋಸ್ಟರ್ ಹಾಕಿದ್ರು ದೊಡ್ಡದು, ಇಡೀ ಇಂಡಸ್ಟ್ರಿ ಅವರು ಎಲ್ಲರೂ ಸಂಚಿತ್ ಸಂಜೀವ್ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇವ್ರೆ ಒಂಚೂರು ನಿಮ್ ತಲೆ ಅಡ್ಡ ಬರ್ತಾ ಇದೆ ಸರ್. ಸರ್ ಸರ್ ಚೂರಿ ಕಡೆ ಹೋಗಿ. ಅಲ್ಲ ಓಕೆ. ಒಂದು ಪೋಸ್ಟರ್ ಹಾಕಿದ್ರು, ಸಂಚಿತ್ ಅವ್ರನ್ನ ಎಲ್ಲರೂ ವೆಲ್ಕಮ್ ಮಾಡ್ತಿದ್ದಾರೆ, ಸ್ಯಾಂಡಲ್ವುಡ್ ದಿಗ್ಗಜರು ಎಲ್ಲರೂ ಅಂತ ಹೇಳ್ಬಿಟ್ಟು. ಅವ್ರ ಆಶೀರ್ವಾದ ಒಂದಿಗೆ ಅಂತ. ಆಶೀರ್ವಾದ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ನೀವು ಮತ್ತೆ ದರ್ಶನ್ ಸರ್ ಜೊತೆಲೇ ಇದ್ರಿ, ಕಿಚ್ಚ ದಚ್ಚು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಗೆ ಖುಷಿ ಆಯ್ತು ಆ್ಯಕ್ಚುಲಿ. ಸೊ ಯಾಕಪ್ಪ ಎಲ್ಲ ಪ್ರೆಸ್ ಮೀಟಲ್ಲೂ ಅದನ್ನೇ ಪ್ರಶ್ನೆ ತೊಗೊಂಬರ್ತಾರೆ ಅಂತ. ಸಾರಿ ಅದಕ್ಕೆ. ಬಿಕಾಸ್ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಇಬ್ರು ಜೊತೆಲೇ ಹಾಕಿದ್ರು, ಒಳ್ಳೆ ಗುಡ್ ಸೈನ್ ಅಲ್ವಾ ಅಂತ ಅನ್ನಿಸ್ತು. ಜೊತೆಗೆ ಈ ಸ್ಟಾರ್ ವಾರ್ ಅನ್ನೋದು ಸ್ಯಾಂಡಲ್ವುಡಲ್ಲಿ ಜಾಸ್ತಿ ಇದೆ ಕಂಪೇರ್ ಟು ಅದರ್ ಇಂಡಸ್ಟ್ರೀಸು. ಸೊ ಅದೆಲ್ಲ ಸ್ಟಾರ್ ವಾರ್ ಇಲ್ಲದೆ ಎಲ್ಲರೂ ಚೆನ್ನಾಗಿದ್ದರೆ ಸಿನಿಮಾಗಳು ಚೆನ್ನಾಗಿ ಆಗುತ್ತೆ, ಎಲ್ಲ ಫ್ಯಾನ್ಸು ಬಂದು ಸಿನಿಮಾ ನೋಡ್ತಾರೆ. ಈ ಥರದ್ದೊಂದು ಪಾಸಿಟಿವ್ ಸೈನ್ ಬೇಕು ಅಂತಲೂ ಅನ್ನಿಸ್ತು, ಅದನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಒಂದು ಪೋಸ್ಟರ್ ನೋಡಿದಾಗ, ಎಲ್ಲರೂ ಒಟ್ಟಿಗೆ ನೋಡಿದಾಗ ಏನು ಅನ್ನಿಸ್ತು ಅನ್ನೋದು? ಅದು ನಾನೇ ಮಾಡಿಸಿದ್ದು, ನಂದೇ ಐಡಿಯಾ. ಏನಕ್ಕಂದ್ರೆ ಹುಚ್ಚ ಸಿನಿಮಾ ರಿಲೀಸ್ ಆದಾಗ ಕಟ್ಔಟ್ ಅನ್ನೋದು ಒಂದು ಪದ್ಧತಿ, ಒಂದು ಫಾರ್ಮ್ಯಾಲಿಟಿ ಇತ್ತು. ಆವಾಗ ಕಟ್ಔಟ್ ಹಾಕಿಸಿದಾಗ ನಾನು ನೋಡಿದ್ದೇನೆಂದರೆ, ಮೊದಲನೇ ವಾರ ಯಾವ ಕಟ್ಔಟಿಗೂ ಒಂದು ಹಾರನೂ ಬಿದ್ದಿರಲಿಲ್ಲ. ಕಾರಣ ಏನಂದರೆ, ವಿ ಆರ್ ನೋ ಬಡಿ. ದಟ್ ಇಸ್ ಆಲ್ಸೋ ರೈಟ್. ಐ ಟೋಲ್ಡ್ ಹಿಮ್, ನೀನು ಕಟ್ಔಟ್ ಹಾಕ್ಸಿದ್ರೆ ಇವಾಗ ಅದಕ್ಕೆ ಖಾಲಿ ಬಿಡೋಕ್ಕಾಗಲ್ಲ. ಹಾರ ಹಾಕ್ಸಿದ್ರೆ ಯಾರು ಹಾಕ್ಸಿದ್ರು ಅಂತ ಬರುತ್ತೆ. ಒಂದೇ ಬಿದ್ದರೆ ಅವಮಾನ ಆಗುತ್ತೆ, ತುಂಬಿಸಿದ್ರೆ ನಾವೇ ಅಂತ ಗೊತ್ತಾಗುತ್ತೆ. ನಿನ್ನ ಕಟ್ಔಟ್ ಒಂದು ದಿವಸ ನಿನಗೆ ಹುಟ್ಕೊಳ್ಳೋ ಅಭಿಮಾನಿಗಳು ಕಟ್ಟಲಿ. ಈಗ ಸದ್ಯಕ್ಕೆ ಆಶೀರ್ವಾದದೊಂದಿಗೆ ಹೋಗು. ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಇವರೆಲ್ಲರೂ ಇದ್ದಾರೆ, ಇವ್ರನ್ನ ಬಿಟ್ಟು ಇನ್ನೂ ಇದ್ದಾರೆ. ಐ ಥಿಂಕ್ ದ ಬೆಸ್ಟ್ ಗಾರ್ಲ್ಯಾಂಡ್ ಇಸ್ ದೇರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಐ ಥಾಟ್ ದಿಸ್ ದ ಹೋಲ್ ಟೀಮ್ ನೀಡ್ಸ್. ಆ್ಯಂಡ್ ಅವ್ರ ಆಶೀರ್ವಾದ ಅಂತ ನನಗೆ ಅನ್ನಿಸ್ತು. ಅವತ್ತು ಇವ್ರಿಗೆ ಕೇಳಿದೆ, ಇವರೆಲ್ಲರೂ ಒಪ್ಕೊಂಡ್ರು ಕರೆಕ್ಟ್ ಅಂತ. ಇಟ್ಸ್ ನಾಟ್ ದಟ್ ಐ ಇಂಪೋಸ್ಟ್ ಮ್ಯಾನ್, ನಾನು ಐ ಆಲ್ವೇಸ್ ಆಸ್ಕ್. ಅದು ಅವ್ರಿಗೆ ಕರೆಕ್ಟ್ ಅನ್ನಿಸ್ತು. ಅವ್ರು ಮಾಡಿದ್ಮೇಲೆ ನನಗೆ ತುಂಬ ತೃಪ್ತಿ ಆಯಿತು. ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಗಾರ್ಲ್ಯಾಂಡ್ ಎನಿ ಟೀಮ್ ಕ್ಯಾನ್ ಗೆಟ್, ಸಚ್ ವಂಡರ್ಫುಲ್ ಲೆಗಸೀಸ್. ಅದು ನಂಗೆ ಖುಷಿ ಆಯಿತು. ಈಗ ನೀವೇನು ಹೇಳ್ತಾ ಇದ್ದೀರಿ ಸ್ಟಾರ್ ವಾರ್ ಅನ್ನೋದು, ಯು ಟೆಲ್ ಮೀ, ಹೌ ಡು ಯು ಎಂಡ್ ಇಟ್? ಗಿವ್ ಮಿ ಅನ್ ಐಡಿಯಾ ಸಮ್ ಡೇ ಆ್ಯಂಡ್ ವಿಲ್ ಎಂಡ್ ಇಟ್. ಸುದೀಪ್ ಸರ್, ಪ್ರಿಯಾ ಅವರು ಇಂಟರ್ವ್ಯೂಲ್ ಹೇಳಿದ್ರು, ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಸುದೀಪ್ ಅಂಡ್ ಹಿಸ್ ಫ್ಯಾನ್ಸ್ ಅಂತ. ಹೌ ಪ್ರೌಡ್ ಆರ್ ಯು ಅಬೌಟ್ ಪ್ರಿಯಾಸ್ ಫಸ್ಟ್ ಪ್ರೊಡಕ್ಷನ್? Women's perspective, women director, women producer, sorry. No, I don't look at it like that. I only look at producers. Okay. So, women ಅನ್ನೋದು ನಿಮಗೆ ಬಿಟ್ಟಿರೋದು, that how confident you are about yourself, because as men we don't look down upon anyone. I think ಅವರು ಬರೋದ್ರಲ್ಲಿ, ಅವರು ರಾಜ್ಯ ದೇಶನೇ ಹೆಣ್ಮಕ್ಳು ಆಳಿದಾರೆ ಅಂದಮೇಲೆ ಸಿನಿಮಾ ಮಾಡೋದ್ರಲ್ಲಿ ಏನು ಭಾಳ ಚಿಕ್ಕ ವಿಚಾರ, ಅದೆಲ್ಲ ದೊಡ್ಡದು. See, I personally feel ability is more important, and then comes the gender. ಅವರಿಗೊಂದು ಇದೆ, ಆಸೆ ಇತ್ತು, ಮಾಡಿದ್ದಾರೆ. ಆ್ಯಂಡ್ ಆಸ್ ಅ ಪ್ರೊಡಕ್ಷನ್ ಹೌಸ್, ನಾನು ನಿಮಗೆ ಆವಾಗಲೇ ಹೇಳಿದೆ, ಐ ಆಮ್ ಸೋ ಡ್ಯಾಮ್ ಹ್ಯಾಪಿ ದೇ ಡೇರ್ಡ್ ವಿತ್ ದಿಸ್ ಕಾಂಟೆಂಟ್. ಇಲ್ಲ ಇನ್ನೊಂದು ಲವ್ ಸ್ಟೋರಿ ಇನ್ನೊಂದು ಮಾಡ್ಕೊಂಡು ಹೋಗ್ಬೋದು. ಅಗೇನ್ ಬೈ ಸೇಯಿಂಗ್ ದಟ್ ಐ ಡೋಂಟ್ ಕಂಡೆಮ್ ಇಟ್. ಯಾರ್ಯಾರಿಗೆ ಏನೇನು ಮಾಡೋಕ್ಕೆ ಇಷ್ಟ ಇದೆ ಅದನ್ನೇ ಮಾಡಬೇಕು. ಅವರು ಇನ್ನೊಬ್ರು ಹೇಳಿದ್ದನ್ನು ಮಾಡಿಕೂಡ್ದು. ಇವ್ರಿಗೆ ಏನು ಅನಿಸುತ್ತೆ ಇವ್ರು ಮಾಡಿದ್ದಾರೆ, ಕಾನ್ಸಿಕ್ವೆನ್ಸಸ್ ದೇ ವಿಲ್ ಫೇಸ್, ಲೆಸನ್ಸ್ ವಿ ವಿಲ್ ಲರ್ನ್, ರಿಸಲ್ಟ್ಸ್ ವಿ ವಿಲ್ ಎಂಜಾಯ್. The last question, sir. How important Sanchit entering cinema for you? How emotional also? ವೆರಿ ಕಾಂಪಿಟೇಟಿವ್. ಇಲ್ಲಿವರೆಗೂ ನಾನು ಒಬ್ಬನೇ ಎಲ್ಲ ಅನ್ಕೊಂಡಿದ್ದೆ. ನನ್ನ ಮನೇಲಿ ಯಾವುದೇ ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದರು ಯಾರಿಗೆ ಅಂತ ನೋಡ್ಬೇಕು ಫಸ್ಟ್. ಈಗ ನನಗೆ ಬಂದಿದಾರ, ಅವ್ರಿಗೆ ಬಂದಿದಾರ, ಅದನ್ನ ನೋಡ್ಬೇಕಾಗಿತ್ತು. ಈಗ ಇಲ್ಲಿವರೆಗೂ ಸರ್ ಯಾರೋ ಡೈರೆಕ್ಟರ್ ಬಂದಿದ್ದಾರೆ ಅಂದರೆ ಕಾನ್ಫಿಡೆಂಟ್ ಆಗ ಕರ್ಕೊಂಬ ಮೇಲೆ ಅನ್ಬೋದಿತ್ತು. ಈಗ ಕೇಳ್ಬೇಕು ಯಾವ ಫ್ಲೋರ್ಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಲವ್ಡ್ ಹಿಮ್ ಆನ್ ಸ್ಕ್ರೀನ್ ಆ್ಯಂಡ್ ಐ ಥಿಂಕ್ ಹಿ ಲುಕ್ಸ್ ಫ್ಯಾಬ್ಯುಲಸ್. ವಿವೇಕ್ ಆ್ಯಂಡ್ ಟೀಮ್ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಆಲ್ವೇಸ್ ನೈಸ್. ಸೊ ಈಗ ನನ್ನ ಸಿನಿಮಾದಲ್ಲಿ, ನನ್ನ ಕಾಂಪೌಂಡಲ್ಲಿ ಒಂದೇ ಒಂದು ಒಳ್ಳೆ ವಿಚಾರ ಏನಂದರೆ, ಅಕಸ್ಮಾತ್ ಯಾವ್ದಾರ ಸಿನಿಮಾ ನನಗೆ ಬಂದು ನಾನು ಮಾಡಲ್ಲ ಅಂದರೆ ಅವ್ರು ಒಂದು ಫ್ಲೋರ್ ಡೌನ್ ಹೋದ್ರೆ ಇನ್ನೊಬ್ಬ ಸಿಗ್ತಾರೆ. ಸೊ ಸಿನಿಮಾ ಆದಷ್ಟು ಮನೆಯೇ ಇರುತ್ತೆ ಅನ್ನೋ ಒಂದು ನಂಬಿಕೆ. ಬಟ್ ವರ್ಷ ಇಲ್ಲಮ್ಮ, ಅವನಿಗೆ ಬಂದಿರೋ ಕತೆ ಅವ್ರು ಮಾಡಲ್ಲ ಅಂದರೆ ಮೇಲ್ಗಡೆ ಬರುತ್ತೆ ಅಂತ ಗ್ಯಾರಂಟಿ ನನಗಿಲ್ಲ. ಸ್ಪರ್ಶದ ವಿಚಾರ ಇದು. ಸೊ
So it is like that. Of course, yes. Why not? Our appandu. ಸರ್ ಹೇಗೆ ಎಂಡ್ ಮಾಡೋದು ಅಂತ ಕೇಳಿದ್ರಲ್ಲ, ಆ? ಹೇಗೆ ಎಂಡ್ ಮಾಡೋದು ಸ್ಟಾರ್ ವಾರ್ ಅಂತ ಕೇಳಿದ್ರಲ್ಲ. ಸೊ ಈಗ ಮ್ಯಾಂಗೋ ಪಚ್ಚ ಸಿನಿಮಾ ಬಂದಿದೆ, ನಾನು ಯಾರ್ದು ಪೋಸ್ಟೇ ನೋಡ್ಲಿಲ್ಲ ಮ್ಯಾಂಗೋ ಪಚ್ಚ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದೇ ತೆಲುಗು ಮ್ಯಾಂಗೋ ಪಚ್ಚ ಸಿನಿಮಾ ಬಂದಿದೆ, ಚೆನ್ನಾಗಿದೆ ಸಿನಿಮಾ. ಸೊ ಹೊಸ ಹೀರೋ ಇಂಟ್ರೊಡಕ್ಷನ್ ಆಗ್ತಿದ್ದಾರೆ. ನಾನು ಯಾವ ಸ್ಟಾರ್ ಹೀರೋಗಳಾಗಿರ್ಬೋದು, ಸ್ಟಾರ್ಸ್ ಆಗಿರ್ಬೋದು, ಈ ಸಿನಿಮಾ ಬಗ್ಗೆ ಇನ್ನೂ ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾರ್ದು ನಾನು ಪೋಸ್ಟ್ ನೋಡಲಿಲ್ಲ, ಚೆನ್ನಾಗಿದೆ ಸಿನಿಮಾ ಹೋಗಿ ನೋಡಿ ಅಂತ ವಿಶ್ಶು ಮಾಡಿದ್ದಾರೆ ಎಲ್ಲರೂ. ಸೊ ಅದೇ ತೆಲುಗು ಇಂಡಸ್ಟ್ರಿನಲ್ಲಿ ಮತ್ತು ತಮಿಳ್ ಇಂಡಸ್ಟ್ರಿನಲ್ಲಿ ನೋಡೋದಾದರೆ ಯಾರ್ದಾದ್ರೂ ಹೊಸಬ್ರದ್ದು ಒಂದು ಚಿಕ್ಕ ಸಿನಿಮಾ ಬಂದಿದ್ರೆ ಅದು ಚೆನ್ನಾಗಿದ್ದರೆ ಅವ್ರು ಖಂಡಿತ ಸಪೋರ್ಟ್ ಮಾಡ್ತಾರೆ. ಅಲ್ಲು ಅರ್ಜುನ್ ಮಾಡ್ತಾರೆ, ರಾಮ್ ಚರಣ್ ಮಾಡ್ತಾರೆ. ನಾನು ಇಲ್ಲಿ ಕನ್ನಡದಲ್ಲಿ ನೋಡಿದಾಗ ಒಂದು ಬೆರಳೆಣಿಕೆಯಷ್ಟು ಜನ ಮಾತ್ರ ಮಾಡಿರ್ತಾರೆ. ನೀವು ಮಾಡಿದ್ದೀರ ಕೆಲವೊಂದು ಸಿನಿಮಾಗಳಿಗೆ ತುಂಬಾ ಸಪೋರ್ಟು, ಒಂದು ಪೋಸ್ಟ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ಟ್ವಿಟರಲ್ಲಿ. ಸೊ ಅದನ್ನು ನಾನು ಕನ್ನಡ ಚಿತ್ರರಂಗದಲ್ಲಿ ತುಂಬ ಕಮ್ಮಿ ನೋಡ್ತಾ ಇದ್ದೀನಿ. ಈವನ್ ದುರಂಧರ್ ಅಂತ ನೋಡಿದಾಗ ಸೌತ್ ಇಂಡಿಯಾದಲ್ಲಿ ಎಲ್ಲ ಆ್ಯಕ್ಟರ್ಸ್ಗಳು ಸಪೋರ್ಟ್ ಮಾಡಿದ್ದಾರೆ ದುರಂಧರ್ ಸಿನಿಮಾಗೆ, ಬಾಲಿವುಡ್ ಬಿಟ್ಟಾಕ್ಬಿಡಿ. ಬಟ್ ಇಲ್ಲಿ ಯಾರೂ ಹಾಕಿಲ್ಲ ಆ ಒಂದು ಪಿಕ್ಚರ್ ಬಗ್ಗೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಬೇರೆ ಭಾಷೆಗೆ ಬಿಟ್ಟಾಕಿ ಕನ್ನಡದಲ್ಲಿ ಬೇಕಾಗಿದೆ ತುಂಬಾನೇ ಅಂತ. ದೇವಸ್ಥಾನಕ್ಕೆ ಹೋಗಿದ್ದೀರಾ? ಯಾವಾಗಲೂ ಹೋಗ್ತಾ ಇರ್ತೀನಿ ಸರ್. ದೇವರ ಆಶೀರ್ವಾದನ ಟ್ವೀಟ್ ಮಾಡ್ತಾರ? ಇಲ್ಲ, ಬಟ್ ಅಷ್ಟೇ. ಹೌದು, ನಾನು ಆಶೀರ್ವಾದ ಮಾಡಿದಾರೆ ಅಂತ ಗೊತ್ತಾಗತ್ತೆ. ಎಲ್ಲ ದೇವ್ರುಗಳು ಆಶೀರ್ವಾದ ಮಾಡೋದನ್ನ ಹೇಳ್ಬಿಟ್ಟು ಮಾಡಿದ್ದೀನಿ ಮಗನೇ ಹೋಗ್ನು ಅಂತ ಎಲ್ಲೂ ಪ್ರಿಂಟ್ ಆಗಲ್ಲ. ತಂದೆ ತಾಯಿ ಆಶೀರ್ವಾದ ಇವತ್ತು ಟ್ವೀಟ್ ಆಗಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಬಂದಿಲ್ಲ. ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಇದೆಲ್ಲ ನಡೀತಾ ಇದೆ. ಯಾಕೆ ಮಾಡಿಲ್ಲ ಅಂತ ಇಟ್ಸ್ ಜಸ್ಟ್ ಅ ಫಾರ್ಮ್ಯಾಲಿಟಿ. ಡೋಂಟ್ ವರಿ ಅಬೌಟ್ ಇಟ್. ಅವ್ನು ನೋಡಿ ಅವನು ಬೆಳೀತಾರೆ ಅಂದರೆ ನಮ್ಮ ಮನೆಗೆ ಬಂದಂಥ ಪ್ರತಿಯೊಬ್ಬರು ಕಲಾವಿದರು ಯಾರೇ ಇರ್ಬೋದು ಆಶೀರ್ವಾದ ಮಾಡೋಗಿದ್ದಾರೆ. ದಟ್ಸ್ ದ ಬೆಸ್ಟ್ ಥಿಂಗ್. ಅದು ಯಾವುದೋ ಟ್ವೀಟಲ್ಲಿ ಇದರಲ್ಲಿ ಬರೋಕ್ಕಾಗಲ್ಲ. ವೆನ್ ಗಾಡ್ ಹಿಮ್ಸೆಲ್ಫ್ ಯು ಬಿಲೀವ್ ಸೋ ಮಚ್, blessings cannot come on social media. This is a very small thing. Thank you so much. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.